ಜಿತನಿ ಆಬಾದಿ ಉತನಿ ಹಕ್ ಇದು ಕೇಂದ್ರದ ಕಾಂಗ್ರೆಸ್ನ ನಿಲುವು. ನಮ್ಮ ಪಕ್ಷದ ನಿಲುವು, ಕೇಂದ್ರದ ನಿಲುವು, ನನ್ನ ನಿಲುವು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಯವರು ಕುಳಿತು ಚರ್ಚೆ ಮಾಡ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಚರ್ಚೆ ಮಾಡಿ ಸರಿ ಮಾಡ್ತೀನಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಈ ಕಾಂತರಾಜು ವರದಿಗೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ಸಂಘ ಒಂದು ಪತ್ರವನ್ನು ಬರೆಯುತ್ತೆ. ಆ ಪತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹಿ ಕೂಡ ಇದೆ. ವಿರೋಧದ ಪತ್ರ ಅದು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇಲ್ಲ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ನಾನು ಮುಖ್ಯಮಂತ್ರಿಗಳು ಸೇರಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿಗಣತಿ ವರದಿ ಇದೆ ಸರ್, ಮುಂದಿನ ವಾರ ಕ್ಯಾಬಿನೆಟ್ ಕರೀತಾ ಇದ್ದಾರೆ. ತಮ್ಮ ನಿಲುವು ಏನು ಸರ್? ಅಂದ್ರೆ ಹಿಂದೆ ಒಕ್ಕಲಿಗರ ಸಂಘ ನಿರ್ಣಯ ತಗೊಂಡ ಸಂದರ್ಭದಲ್ಲಿ ತಾವು ಸಹಿ ಹಾಕಿದ್ದ ನಿರ್ಣಯಕ್ಕೆ, ವಿರೋಧಿಸಿದಂತ ನಿರ್ಣಯಕ್ಕೆ, ಈಗ ತಮ್ಮ ನಿಲುವು ಏನು? ನೋಡಪ್ಪ, ನಮ್ಮ ಪಕ್ಷ ಇದು ಸೆನ್ಸಸ್ ಅಲ್ಲ. ಏನ್ ಹೇಳಿ, ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಶಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು, ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಳು, ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.